ಹಾಯ್ ಫ್ರೆಂಡ್ಸ್, ಕೆಇನಿಂದ ಇನ್ನೊಂದು ನೋಟಿಫಿಕೇಷನ್ ಕೂಡ ಬಂದಿದೆ ನೋಡಿ. KPTCL ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇದಕ್ಕೆ ನೋಡಿ, ನಿಮಗೆ ಗೊತ್ತಿದೆ, ಲಾಸ್ಟ್ ಅವರು ಕಾಲ್ ಫಾರ್ಮ್ ಮಾಡಿದರು ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗೆ. ಕೆಲವಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ಜಾಯ್ನಿಂಗ್ ಲೆಟರ್ ಸಿಕ್ಕಿದೆ. ಇನ್ನು ಕೆಲವಷ್ಟು ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಜಾಯ್ನಿಂಗ್ ಲೆಟರ್ ಸಿಕ್ಕಿಲ್ಲ. ಮತ್ತು ಅವರು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಕೆಇದವರು ಈಗ ಬ್ಯಾಕ್ ಟು ಬ್ಯಾಕ್ ಒಂದೊಂದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಅಥವಾ FDA SDA, ಈಗ ವಿಲೇಜ್ ಅಕೌಂಟೆಂಟ್ ಕೂಡ ಅವರು ಕರೆದಿದ್ದಾರೆ. ಅದೇ ರೀತಿ ಶಿಕ್ಷಕರ ನೇಮಕಾತಿಗೂ ಕೂಡ ಅವರು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಈಗ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆ 1200 ಹುದ್ದೆಗಳ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನಿಮಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಇದರ ಸಲುವಾಗಿ ಅಭ್ಯರ್ಥಿಗಳ ಸಂಘ ಇದಕ್ಕೆ ಸ್ಟ್ರೈಕ್ ಕೂಡ ಮಾಡಿದರು. ಅವರಿಗೆ ಮನವಿ ಕೂಡ ಮಾಡಿದರು, 10th ಮೇಲೆ ಬೇಡ, ಎಕ್ಸಾಮ್ ನಡೆಸಬೇಕು ಅಂತ. ಬಟ್ ಅವರು ಯಾವುದೇ ರೀತಿಯಿಂದ ಎಕ್ಸಾಮ್ ನಡೆಸಲಿಲ್ಲ. ನೀವು ಗಳಿಸಿದಂಥ 10th ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಫಿಸಿಕಲ್ ನಡೆಸಿ ಡೈರೆಕ್ಟಾಗಿ ಅವರು ಸೆಲೆಕ್ಷನ್ ಮಾಡಿದರು. ಬಟ್ ಈಗ ಗೊತ್ತಿಲ್ಲ ಯಾವ ರೀತಿ ಅವರು ಮಾಡುತ್ತಾರೆ ಅಂತ. ITI ಆದವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕಂತ ಲಾಸ್ಟ್ ಟೈಮ್ ಹೇಳಿದರು. ಇದು ITI ಆದವರಿಗೆ ಅನ್ಯಾಯ ಆಗುತ್ತದೆ. ಯಾಕಂದರೆ ITI ಆದವರು ಯಾವುದೇ ರೀತಿಯಿಂದ ವೇಕೆನ್ಸಿ ಅವರು ಕರೆಯುವುದಿಲ್ಲ. ಬಟ್ ಈ ಒಂದು KPTCL ಹುದ್ದೆಗಾದರೂ ಅಟ್ಲೀಸ್ಟ್ ಅವರು ಲೈನ್ಮ್ಯಾನ್ ಹುದ್ದೆಗೆ ಕರೆಯಬೇಕು. ಅದೇ ರೀತಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಎಕ್ಸಾಮ್ ಆದರೆ ಒಳ್ಳೆಯದು ಅಂತ ಅವರು ಹೇಳುತ್ತಾರೆ. ಇನ್ನು ಕೆಲವಷ್ಟು ಅಭ್ಯರ್ಥಿಗಳು ಡೈರೆಕ್ಟ್ ಸೆಲೆಕ್ಷನ್ ಆದರೆ ಒಳ್ಳೆಯದು ಅಂತ ಹೇಳುತ್ತಾರೆ. ಸೊ ನಿಮಗೆ ಯಾವುದು ಬೇಕು, ಎಕ್ಸಾಮ್ ಬೇಕಾ ಬೇಡ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಅದೇ ರೀತಿ ನೋಡಿ, ಇಲ್ಲಿ ನೋಟಿಫಿಕೇಷನ್ ಅವರು ಈಗ ಶಾರ್ಟ್ ಆಗಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಆಲ್ರೆಡಿ ತುಂಬ ನೋಟಿಫಿಕೇಷನ್ ಹೊರಡಿಸಿದ್ದು. ಸೊ ಈಗ ಇವರು ಆಲ್ರೆಡಿ ನಮಗೆ KPTCLನವರು 1200 ಹುದ್ದೆಗಳ ಅವಶ್ಯಕತೆ ಇದೆ ಲೈನ್ಮ್ಯಾನ್ ಮತ್ತು ಅಟೆಂಡೆಂಟ್ ಹುದ್ದೆಗಳಿಗೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ನೀಡಿದ್ದಾರೆ. ಏನಾದರೂ ಡಾಕ್ಯುಮೆಂಟ್ ನಿಮಗೆ ಬೇಕಾದರೆ ನೀವು ಈಗಲೇ ರೆಡಿ ಮಾಡಿ ಇಟ್ಟುಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಕಿರಿಯ ಪವರ್ಮ್ಯಾನ್ KK ಕಲ್ಯಾಣ ಕರ್ನಾಟಕದಲ್ಲೇ 440 ಹುದ್ದೆ, ನಾನ್ KK ಅಂದರೆ 560 RPC ಮತ್ತು KK. ಅದೇ ರೀತಿ ಕಿರಿಯ ಪರಿಚಯ ಸ್ಟೇಷನ್ ಅಟೆಂಡೆಂಟ್ ಹುದ್ದೆ KK 24, ನಾನ್ KK ಅಂದರೆ RPC 176. ಹೀಗೆ 1200 ಹುದ್ದೆಗಳ ಅವರು ಒಂದು ಶಾರ್ಟ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಸೊ ಆದಷ್ಟು ಬೇಗ ಇದರ ಕೂಡ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ. ನೋಡಿ, ಯಾರೆಲ್ಲ ಈ ಒಂದು ಲೈನ್ಮ್ಯಾನ್ ಹುದ್ದೆಗೆ ನೀವು KBಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇದ್ದೀರಿ, ನೀವು ಈಗಿನಿಂದಲೇ ನಿಮ್ಮ ಒಂದು ಮೀಸಲಾತಿಗೆ ನೀವು ಡಾಕ್ಯುಮೆಂಟನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳಿ. ಅದೇ ರೀತಿ ನೋಡಿ, ನೀವು ಆಲ್ರೆಡಿ ಇದಕ್ಕೆ ಎಕ್ಸಾಮ್ ನಡೆಸಿದರೆ ನೀವು ಆಲ್ರೆಡಿ ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ವಿಲೇಜ್ ಅಕೌಂಟೆಂಟ್ ಹಾಗೆ SDA FDA ಇನ್ನುಳಿದ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಆಲ್ರೆಡಿ ಓದುತ್ತಾ ಇದ್ದೀರಿ. ಸೊ ಇದಕ್ಕೂ ಕೂಡ ನೀವು ಪ್ರಿಪರೇಷನ್ ಮಾಡಬಹುದು. ಎಕ್ಸಾಮ್ ಆದರೆ ನಿಮಗೆ ಹೆಲ್ಪ್ ಆಗುತ್ತದೆ. ಆಗದೇ ಇದ್ದರೆ 10th ಮಾರ್ಕ್ಸ್ ಮೇಲೆ ಅವರು ಡೈರೆಕ್ಟ್ ಸೆಲೆಕ್ಷನ್ ಮಾಡುತ್ತಾರೆ. ನೋಡುವ ಮುಂದೆ ಅವರು ಸಂಪೂರ್ಣ ಮಾಹಿತಿಯ ಜೊತೆಗೆ ನೋಟಿಫಿಕೇಷನ್ ಹೊರಡಿಸಿದಾಗ. ಫ್ರೆಂಡ್ಸ್, ಏನಾದರೂ ಡೌಟ್ ಇದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಅವರ ಒಂದು ಕನ್ನಡ ಭಾಷಾ ಪರೀಕ್ಷೆ ನಿನ್ನೆ ನಡೆದಿದೆ. ಅವರು ಆಲ್ರೆಡಿ ವೆಬ್ಸೈಟ್ನಲ್ಲಿ ಉತ್ತರಗಳು ಕೂಡ ಬಿಟ್ಟಿದ್ದಾರೆ. ಬಟ್ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ. ನಾನು ಇನ್ನೊಂದು ಸಲ ಟ್ರೈ ಮಾಡಿ ನೋಡುತ್ತೇನೆ. ನೆಕ್ಸ್ಟ್ ಅವರು ಆಗಸ್ಟ್ 2ನೇ ತಾರೀಕಿಗೆ ಸಿವಿಲ್ ಮೇನ್ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಒಂದು ಮೇನ್ ಎಕ್ಸಾಮ್ ನಡೆಸಲಾಗುವುದು. ಹಾಲ್ ಟಿಕೆಟ್ ಇನ್ನೂ ಕೂಡ ಬಿಟ್ಟಿದ ತಕ್ಷಣ ಫ್ರೆಂಡ್ಸ್ ನೋಡಿ, ನೀವು ಟ್ರೈ ಮಾಡಿ. ಇಲ್ಲದಿದ್ದರೆ ನೀವು ಮೊದಲನೇ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇದ್ದರೆ ನೀವು ಮೊದಲಿನಿಂದಲೇ KEದವರಿಗೆ ಮೇಲ್ ಹಾಕಿ ಲಾಸ್ಟ್ ಮೂಮೆಂಟ್ನಲ್ಲಿ ಹಾಕಬೇಡಿ ಫ್ರೆಂಡ್ಸ್.